ಈಗ ಒಂದು 8-10 ದಿನಗಳ ಹಿಂದೆ ಏನು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಘಟನೆ ಆಯಿತು. ನಮ್ಮ ಸದಾಶಿವ್ ಮಾದರ್, ಇನ್ನೊಬ್ಬ ಸದಾಶಿವ್ ಮಾದರ್ ಮತ್ತು ಉಮೇಶ್, ಇವರು 3 ಜನ ಇಟ್ಟಂಗಿ ಭಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಊರಿಗೆ ಹೋಗಿದ್ರು. ಇವ್ರು ಬರಲಿಲ್ಲ ಅಂತ ಹೇಳಿ ಇಟ್ಟಂಗಿ ಭಟ್ಟಿಯ ಮಾಲೀಕರು ಬೇಗ ಅವ್ರನ್ನ ಕೆಲಸಕ್ಕೆ ಬರೋಂಗೆ ಮಾಡಬೇಕು, ಕೆಲಸ ನಿಂತಿದೆ ಅಂತ ಹೇಳಿ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಇಲ್ಲ, ನಮಗೆ ಸ್ವಲ್ಪ ದುಡ್ಡಿಲ್ಲ, ಮನೆ ಕಡೆ ಎಲ್ಲ ಭಾಳ ಕಷ್ಟ ಇದೆ, ಹಾಗಾಗಿ ನಮಗೇನಾರು ಸ್ವಲ್ಪ ದುಡ್ಡು ಕೊಟ್ಟರೆ ಬರ್ತೀವಿ. ಆಯಿತು, ಕೊಡ್ತೀನಿ ಬಾ ಅಂತೇಳಿ ಕರೆಸ್ಕೊಂಡು ಅತ್ಯಂತ ಅಮಾನುಷವಾಗಿ, ರಾಕ್ಷಸರು ಕೂಡ ಈ ಥರ ಮಾಡಲ್ಲ, ಆ ರೀತಿಯ ಒಂದು ವಿಚಿತ್ರ ಹಿಂಸೆಯನ್ನು ಕೊಟ್ಟು ಒಂದು ರೂಮಲ್ಲಿ ಹಾಕಿ ಆ 3 ಜನಕ್ಕೆ ಅಮಾನುಷವಾಗಿ ಲಾಠಿಯಿಂದ, ಕಬ್ಬಿಣದ ಪೈಪ್ನಿಂದ ಕಾಲಿಗೆ ಕೈಗೆ ಫ್ರ್ಯಾಕ್ಚರ್ ಆಗೋ ಥರ ಹೊಡೆದಿದ್ದಾರೆ. ಹೊಡೆದು ಅಷ್ಟೇ ಅಲ್ಲ, ಸದ್ಯ ದೇವರು ಆ 3 ಜನರ ಪರವಾಗಿದ್ದಾನೆ, ಅದನ್ನು ರೆಕಾರ್ಡ್ ಮಾಡಿದ್ದಾರೆ ಅವರೇ, ಯಾರು ಹೊಡೆದಿದ್ದಾರೆ ಅವರು. ಹೊಡೆದು ಅಪ್ಲೋಡ್ ಮಾಡಿದ್ದಾರೆ ಮೊಬೈಲ್ಗೆ, ಇನ್ಸ್ಟಾಗ್ರಾಮ್ಗೆ ಹಾಕಿದ್ದಾರೆ. ಪರಿಣಾಮವಾಗಿ ಅವ್ರು ಹೆಂಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ರಾಜ್ಯದ ಗಮನಕ್ಕೆ ಬಂತು, ಟಿ ವಿನಲ್ಲಿ ಬಂತು. ಈಗ ಅವ್ರನ್ನ ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿದೆ. ಯಾರು ಹೊಡೆದಿದ್ರು ಅವ್ರನ್ನ. ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ, ಅವ್ರು ಯಾರು ಈ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಅತ್ಯುಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು, ಜೈಲಿಗೆ ಹಾಕಬೇಕು. ಅಷ್ಟೇ ಅಲ್ಲ, ಇವರು 3 ಜನರಿಗೆ, ಯಾರು ಸದಾಶಿವ್ ಮಾದರ್ ಅಂತ ಇಬ್ಬರು ಯಾರಿದ್ದಾರೆ ಅವರು ಮತ್ತು ಉಮೇಶ್ ಮಾದರ್, ಇವರು 3 ಜನ ಕುಟುಂಬಕ್ಕೆ ಜಮೀನನ್ನು ಕೊಡಬೇಕು, ಮನೆಯನ್ನು ಕೊಡಬೇಕು ಮತ್ತು ಅವರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸ್ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ. ಇದು SC/ST ಅಭಿವೃದ್ಧಿ ನಿಗಮದ ಸಭೆಯಲ್ಲೂ ಕೂಡ ಈ ವಿಷಯ ಬಂದಿತ್ತು. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಆಗ್ರಹ ಪಡಿಸಿದೆ. ಮತ್ತು SC/ST ನಿಗಮವೂ ಕೂಡ ಹೇಳಿದೆ, ಇವರಿಗೆ ಪರಿಹಾರವನ್ನು ಕೊಡಬೇಕು, ಮನೆ ಕೊಡಬೇಕು ಮತ್ತು ಪರಿಹಾರ ಕೊಡಬೇಕು ಅಂತ ಹೇಳಿದೆ, ಜಮೀನು ಕೊಡಬೇಕು ಅಂತ ಹೇಳಿ ಆ ರೀತಿ ಸರ್ಕಾರ ಒಪ್ಕೊಂಡಿದೆ. ಹಾಗಾಗಿ ಜಿಲ್ಲಾ ಆಡಳಿತ ಈ 3 ಕುಟುಂಬಗಳಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಮತ್ತು ಫೋನ್ ಮಾಡಿ ನೀವೇನಾದರೂ ಈ ವಿಷಯನ ಪೊಲೀಸರಿಗೆ ತಿಳಿಸಿದರೆ ನಿಮಗೆ ಇನ್ನೂ ಶಿಕ್ಷೆಯನ್ನು ಕೊಡ್ತೇವೆ, ಇನ್ನೂ ಬೀಭತ್ಸವಾಗಿರ್ತಕ್ಕಂಥ ಹಿಂಸೆಯನ್ನು ಮಾಡ್ತೇವೆ ಅಂತ ಹೇಳಿದ್ರು. ಮುಂದೇನಾದ್ರು ಘಟನೆಗಳಾದರೆ ಯಾರು ವಿಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಇಟ್ಟಂಗಿ ಭಟ್ಟಿಯ ಮಾಲೀಕರು, ಅವ್ರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾನು ಆಗ್ರಹಪಡಿಸ್ತೇನೆ. ಸಮಸ್ಯೆ ಯಾವಾಗಿದೆ? ಬುಧವಾರ ದಿವಸ ಐತ್ರಿ ಸರ್, 15ನೇ ತಾರೀಕು. ನೀವು ಊರಿಗೆ ಹೋಗಿದ್ರಿ? ಊರಿಗೆ ಹೋಗಿದ್ದರು. ಯಾವ ಊರಿಗೆ ಹೋಗಿದ್ರಿ? ನಮ್ಮ ಊರಿಗೆ ಹೋಗಿದ್ರಿ, ಸಂಕ್ರಮಣ ಹೋಗಿದ್ದರು ಸರ. 40 ರೂಪಾಯಿ ತೊಗೊಂಡಿದ್ದು ಬರೀ ದುಡ್ಡು ಮುಗಿಸಿದ್ದು ಒಟ್ಟು. ದುಡ್ಡು ಮುಗಿಸಂತಲೇ ರಥ ಕೊಡ್ತೀವಿ ಬರೀ ಅಂತಂದ್ರೆ ನನಗೆ ಮತ್ತೆ 2 ದಿವಸ ಲೇಟ್ ಮಾಡಿ ಹೇಳಿದ್ರು. 4 ಗಂಟೆ ಕೊಡ್ಕೊಂಡು ಕೊಯ್ದು ಹೋಗಂತಲೇ ರಾತ್ರಿ ಬಾಂಡೆ ಸ್ವಾಮಿ ಸಣ್ಣ ಸಾಕು ಅವ್ರು 15-20 ದಿನ ಫೋನು ಕುಸ್ಕೊಂಡಿದ್ವಿ. 3 ದಿವಸ ಏಕತ್ತ ಬಿಡೋದು ಇಟ್ಟಾಗಿ ಕೆಲಸ ಇಲಾಖೆ ಪೊಲೀಸ್ ಕಂಪ್ಲೇಂಟ್ ಆಗಿರ್ತಾರೆ, ಶಾಸ್ತ್ರಿ ಹೊಸ್ಮಂದಿ ಇರ್ತಾರೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಕೈ ಹಿಡಿಯೋದು ಇಲಾಖೆ ತೊಗೊಂಡ್ಬಂದ್ರೆ ಕೈ ಹೇಳಿದ್ರು. ಸ್ಟೇಷನ್ದಾಗ ಬಂದರು ಕೊಡ್ತೀವಿ, ಅಲ್ಲಿ ಕೊಡ್ತೀವಿ ಅದು ಅಂಜಿಕೆ ಹಾಕೋದು. ಅಂಜಿಕೆ ಹಾಕೊಂಡು ಸ್ಟೇಷನ್ದಾಗ ಬಂದರು ಹೇಳಿಲ್ಲ. ಇಲಾಖೆ ಅವ್ರು ಶಾಸ್ತ್ರಿ ಹೊಸ್ಮಂದಿ ಆಗ್ತದೆ ಹಿಡಿಯೋ ಅಂತ ಕೊಟ್ಟಿದ್ರಲ್ಲೇ ಅವಾಗ ನಮ್ಗೆ ಧೈರ್ಯ ಹಾಕಿದ್ರೆ ದುಡ್ಡು ಬರ್ಬೋದು ಯಾಕಂದ್ರೆ ಒಂದು 2 ದಿವಸ ಉಪ್ಪಿಟ್ಟು ಕೈ ಉಸಿರು ಭಾಳ ಎಲ್ಲ ಕಡಿಮೆ ಬಂದ ಕೈ ಗೊತ್ತಾಗಿದೆ ಭಾಳ ಮಾಡ್ಬೋದು. ನೀವು ಊರಿಗೆ ಹೋಗಿದ್ರಿ, ಹಬ್ಬ ಇದೆ, ನೀವು ಬರಲಿಲ್ಲ, ಇಲ್ಲ ನನಗೆ ವಾಪಸ್ ಬರೋದಕ್ಕೆ ಬೇಕು 10,000 ರೂಪಾಯಿ ಕೇಳಿದ್ದ. 10,000 ರೂಪಾಯಿ ಕೇಳಿದ್ದ ಸರ್. 50,000 ರೂಪಾಯಿ ಕೇಳಿದ್ದೀವಿ ನಾವು. ಇನ್ನು ದುಡಿಬೇಕಿರಲಿಲ್ಲ, ಅದೇ ಮನ್ಯಾಗ ಕಷ್ಟ ಐತಿ ಆ ಥರ. ಆಯಿತು, ಕೊಡ್ತೀವಿ ಅಂತ ಹೇಳಿದ್ದು. ಇಲ್ಲ
ಕೊಡ್ತೀವಿ ಬರೋದು ಕರೆಸಿದ್ರಿ ಅದೇ ಬ್ರಾಂಡ್ಲೆ ಮಾಲಕರನ್ನ ರೊಕ್ಕ ಕೊಡ್ರಿ ಅನಾಟ್ಲೆ ಸಾಮಾನು ಬಂದಿರೋದು ಅಪರಾಧಿ ಹೊರಿಸಿದ್ರು ರಾತ್ರಿ ಚಾಲು ಮಾಡಿದ್ರು ಗಂಟೆಕದು ಇದ್ದೀವಿ ಅಲ್ಲಿ ರಾತ್ರಿ ಭಾವತಿಗೆ ಹೋಗಿಲ್ರಿ 8 ಗಂಟೆಗೆ ಅದಕ್ಕೆ ಅಲ್ಲಿ ಬೇಕಾಗಿತ್ತು